ಹೌದು, ಎಕ್ಸಾಕ್ಟ್ಲಿ. ಸೊ ಬಿಲ್ಡಿಂಗ್ ಪ್ಲಾನ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಮುಂಚೆ ಹೇಳೋಣ ಅಂತ ಓಕೆ. ಬಟ್ ಇದು ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಇದೇ ಥರನೇ ಮಾಡ್ಬೋದು. ಅಂದರೆ ಅಲ್ಲಿ ವಾಲ್ ಏನು ಮಾಡ್ತೀರಿ, ಇನ್ನರ್ ವಾಲ್ನೇ ಸಪ್ರೇಟಾಗಿ ಟ್ಯಾಗ್ ಮಾಡ್ತೀರಿ. ಸೊ ಮತ್ತೆ ಎಕ್ಸ್ಟೀರಿಯರ್ ವಾಲ್ನೇ ಸಪ್ರೇಟಾಗಿ ಟ್ಯಾಗ್ ಮಾಡ್ತೀರಿ. ಏನಕ್ಕೆ ಈ ಥರ ಮಾಡಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಇದು ಒಳಗಡೆ ವರ್ಕ್ ಮಾಡಬೇಕು. ಸೊ ಈಗ ನನ್ನ ಸೆಕ್ಷನ್ ಒಳಗಡೆ ಹೋಗೋಕ್ಕೆ ಇಟ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನು ಜಸ್ಟ್ ನೆಕ್ಸ್ಟ್ ಏನಾದರೂ ಬೇಕಂದರೆ ಫಸ್ಟ್ ರೂಫ್ನ ಏನು ಮಾಡ್ತೀನಿ, ಹೈಡ್ ಮಾಡ್ಕೊಳ್ತೀನಿ. ಹೈಡ್ ಮಾಡಿ ಬೇಕಾದ್ರೆ ಇಟ್ಕೊಂಡು ಟಾಪ್ ಆ್ಯಂಗಲಿಂದ ನಾನು ಅವತ್ತು ಕ್ಯಾಮ್ರಾ ಕಾನ್ಸೆಪ್ಟ್ ಎಲ್ಲ ಬಿಟ್ಟಿದ್ದೆ. ಓಕೆ, ಯಾವುದೇ ಬೆಡ್ರೂಮ್ ಪ್ಲಾನ್ ಇಲ್ಲಾಂದರೆ ಇಂಟೀರಿಯರ್ ವರ್ಕ್ಸ್ ಮಾಡಬೇಕಾದ್ರೆ ಫಸ್ಟ್ ನಾವು ಕ್ಯಾಮ್ರಾನ ಸೆಟ್ ಮಾಡ್ತೀವಿ, ಆಯಿತಾ. ಸೊ ಅದಕ್ಕೆ ಏನು ಮಾಡ್ತೀವಿ, ಇಲ್ಲೂ ಇದೆ ಕ್ಯಾಮ್ರಾ ಆಪ್ಷನ್ಸು. ಸೊ ಇದನ್ನು ನಾನು ಫಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿರಲಿಲ್ಲ, ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ ನನಗೆ ನೆಕ್ಸ್ಟು ಸ್ಟ್ಯಾಂಡರ್ಡ್ ವ್ಯೂ ಅಂತೆಲ್ಲ ಇದೆ. ಸೊ ಇಲ್ಲಿ ಟಾಪು ಬಾಟಮ್, ಸೊ ಈ ಥರ ವ್ಯೂಸ್ ಆಗಿದೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಪೊಸಿಷನ್ ಕ್ಯಾಮ್ರಾ ಮಾಡ್ತೀವಿ. ಸೊ ಅಲ್ಲಿ ಪೊಸಿಷನ್ ಕ್ಯಾಮ್ರಾ ಅಂತ ಒಂದು ಆಪ್ಷನ್. ಸೊ ಪೊಸಿಷನ್ ಕ್ಯಾಮ್ರಾನಲ್ಲಿ ಕ್ಲಿಕ್ ಮಾಡಿ ನನಗೆ ಒಂದು ಯಾವ ಲೊಕೇಶನಿಂದ ನಾನು ವರ್ಕ್ ಮಾಡ್ತೀನಿ ಆ ಲೊಕೇಶನ್ಗೆ ಕ್ಯಾಮ್ರಾ ಸೆಟ್ ಮಾಡಿ. ಸೊ ನನಗೆ ಇಲ್ಲಿದೆ. ಫಸ್ಟ್ ಏನು ಮಾಡಿ ಕ್ಯಾಮ್ರಾ ಎಲ್ಲಾದರೂ ಸೆಟ್ ಮಾಡಿ. ಸೊ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡಿ ನೆಕ್ಸ್ಟ್ ನನಗೆ ಒಂದು ಆಪ್ಷನ್ ಇದೆ, ಲುಕ್ ಅರೌಂಡ್ ಆಗ್ತೀನಿ. ಸೊ ಲುಕ್ ಅರೌಂಡ್ ಕ್ಯಾಮ್ರಾ ಪೊಸಿಷನ್ ಗೊತ್ತಾಯ್ತಲ್ಲ, ಅಂದರೆ ಯಾವ ಲೊಕೇಶನ್ ಬೇಕು ಅಲ್ಲಿ ನಾನು ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಅಲ್ಲಿ ಪೊಸಿಷನ್ ಆಗುತ್ತೆ. ಅಗೇನ್ ಕ್ಯಾಮ್ರಾ ಪೊಸಿಷನ್ ಮಾಡಿದ್ಮೇಲೆ ಇನ್ನೊಂದು ಆಪ್ಷನ್ ಬರುತ್ತೆ, ಅಲ್ಲಿ ರೈಟ್ ಸೈಡ್ ನೋಡಿದ್ರೆ ಐ ಹೈಟ್ ಅಂತ ಇದೆ. ಐ ಹೈಟ್ ಅಂತ ಹೇಳಿದ್ರೆ ಸೊ ಆ್ಯಕ್ಚುಲ್ ಅಲ್ಲಿ ಒಂದು 6 feet ಮ್ಯಾನ್ ಇಲ್ಲ ವುಮೆನ್ ನಿಂತ್ಕೊಂಡು ಯಾವ ಥರ ವ್ಯೂ ಕಾಣುತ್ತೆ ನನಗೆ ರೂಮ್ ಒಳಗೆ, ಆ ಥರ ಐ ಹೈಟ್ನ ಸೆಟ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು 7 feet ಹೈಟ್ ಏನಾದರೂ ಬೇಕಂತ ಹೇಳಿದ್ರೆ 7 feet ಹೈಟ್ಗೆ ನನಗೆ ಅದು ಕ್ಯಾಮ್ರಾ ಮೇಲೆ ಬರುತ್ತೆ, ತೋರಿಸ್ತೀನಿ. ಈ ಥರ ಫಸ್ಟ್ ಕ್ಯಾಮ್ರಾ ಪೊಸಿಷನ್ ಮಾಡ್ತೀನಿ. ಪೊಸಿಷನ್ ಮಾಡಿದ್ಮೇಲೆ ನನಗೀಗ ಫಾರ್ ಎಕ್ಸಾಂಪಲ್ ಈಗ ಈ ವಾಲಲ್ಲಿ ಇದೆ, ಇಲ್ಲಾಂದರೆ ಇಲ್ಲಿ ನೋಡಿ ಈ ವಾಲ್ ಕಾಣಿಸ್ತಾ ಇದೆ. ಓಕೆ, ನನಗೆ ಈ ಸೈಡ್ ವಾಲ್ ಬೇಕು, ಅಂದರೆ ಹಾರಿಜಾಂಟಲ್ ವಾಲ್ ಏನಾದರೂ ಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಕರೆಕ್ಟಾಗಿ ಈ ಥರ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ತೀನಿ. ಅಂದರೆ ಒಂದು ಲೊಕೇಶನ್ ಕನ್ಫ್ಯೂಷನ್. ಓಕೆ, ಅಂದರೆ ಲುಕ್ ಅರೌಂಡ್ ಅಂತ ಏನು ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಆರ್ಬಿಟಿಂಗ್ ಮಾಡಿ ಆ ಸಿಂಬಲ್ ನೋಡ್ಕೊಳ್ಳಿ, ಇದು ಆರ್ಬಿಟಿಂಗ್ ಅಂತ. ಅದೇ ಇವಾಗ ಅದನ್ನೇ ತೋರ್ಸಕ್ಕೆ ಹೋಗ್ತಿರೋದು. ಪ್ಯಾನ್ ಇದೂ ಲುಕ್ ಅರೌಂಡ್ ಡಿಫ್ರೆನ್ಸ್ ತೋರಿಸ್ತೀನಿ. ಈಗ ನೋಡಿ ಲುಕ್ ಅರೌಂಡ್ ಅಂತ ಇದೆ, ನಾನು ಹೆಂಗೆ ರೊಟೇಟ್ ಮಾಡಿದ್ರು ನನಗೆ ಯಾವುದೇ ಥರ ಸೆಕ್ಷನಿಂದ ಹೊರಗೆ ಬರ್ತೀನಿ. ಅದೇ ನೀವು ಹೇಳಿದಂಗೆ ಪ್ಯಾನ್ ಇಲ್ಲಾಂದರೆ ಇದು ಮಾಡ್ತೀವಿ, ಆರ್ಬಿಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಆರ್ಬಿಟಿಂಗ್ ತೊಗೊಳ್ತೀವಿ. ಸೊ ಆರ್ಬಿಟಿಂಗಲ್ಲಿ ನೋಡಿ ನನ್ನ ವಾಲ್ ಒಳಗಡೆ ಬಂತು ಆಯಿತಾ. ಸೊ ಈ ಥರ ನಾನು ಏನಾದರೂ ರೊಟೇಟ್ ಮಾಡಿ ಒಳಗಡೆ ಡಿಸೈನ್ ಮಾಡ್ತೀವಿ. ಈಗ ಆ ಬೆಡ್ರೂಮೇ ತೊಗೊಳ್ಳೋಣ. ಸೊ ಬೆಡ್ರೂಮ್ ಪಕ್ಕ 2 ಇದಿತ್ತು, ಟೇಬಲ್ಸ್ ಇತ್ತು. ಸೊ ಆ ಟೇಬಲ್ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಮೂವ್ ಆಗ್ಬೋದು ಪೊಸಿಷನ್. ಸೊ ಅವಾಗ ಏನಾದರೂ ನಾನು ಲುಕ್ ಅರೌಂಡ್ ಬಂದು ಆರ್ಬಿಟಿಂಗ್ ಮಾಡಿದ್ರೆ ಈ ಥರ ವಾಲ್ ಒಳಗಡೆ ಹೋಗ್ಬಿಡ್ತೀನಿ. ಮತ್ತೆ ನಾನು ಆ ವಾಲಿಂದ ಹೊರಗಡೆ ಬರೋಕ್ಕೆ ನನಗೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಅದಕ್ಕೆ ಏನು ಮಾಡ್ತೀನಿ, ನಾನು ಲುಕ್ ಅರೌಂಡ್ ಅಂತ ಆಪ್ಷನ್ ಇದೆ. ಸೊ ನಾನು ಲುಕ್ ಅರೌಂಡ್ ನಾನು ಯಾವುದೇ ಥರ ನಿಂತ್ಕೊಂಡು ಇದು ಮಾಡಿದ್ರು ನಂಗೆ ಆ ಸೆಕ್ಷನಿಂದ ಹೊರಗಡೆ ಬರೋಲ್ಲ. ಸೊ ಇನ್ ಶಾರ್ಟಾಗಿ ಹೇಳೋದಂದರೆ ಲುಕ್ ಅರೌಂಡ್ ಬಂದ್ಬಿಟ್ಟು ಬರೀ ಕುತ್ತಿಗೆನಷ್ಟೇ ತಿರುಗಿಸ್ದಂಗೆ. ಹಾಂ, ನಾವು ಬರೀ ಕುತ್ತಿಗೆನ ತಿರುಗಿಸಿ ನೋಡ್ದಂಗೆ. ಆರ್ಬಿಟಿಂಗ್ ಅಂತ ಹೇಳಿದ್ರೆ ನಾವೇ ಆಬ್ಜೆಕ್ಟ್ ಸುತ್ತದಂಗೆ. ಸೊ ಅಷ್ಟೇ ಡಿಫ್ರೆನ್ಸ್. ಸೊ ಈಗ ನೀವು ಪ್ಯಾನ್ ಬಗ್ಗೆ ಹೇಳಿದ್ವಿ. ಸೊ ಈಗ ಒಂದು ಪ್ಯಾನ್ ಮಾಡೋಕ್ಕೂ ಈಗ ನಾನು ಕಾರ್ನರ್ ಎಲ್ಲ ಸೆಟ್ ಮಾಡಿದ್ದೀನಿ. ಸೊ ಇವಾಗ ನೋಡಿ ಅಗೇನ್ ನಾನು ಸೆಕ್ಷನಿಂದ ಒಳಗಡೆ ಬರ್ತೀನಿ. ಸೊ ವಾಲ್ ಒಳಗಡೆ ಬರ್ತೀನಿ. ಅದೇ ನಾನು ಲುಕ್ ಅರೌಂಡ್ನ ನಾನು ಜಸ್ಟ್ ಆ ಕಾರ್ನರ್ ಬೌಂಡ್ರಿ ಹತ್ರ ಇಟ್ಕೊಂಡು ಲುಕ್ ಮಾಡಿದ್ರು ನಾನು ಸೆಕ್ಷನಿಂದ ಹೊರಗಡೆ ಬರೋದು. ಸೊ ದಿಸ್ ಇಸ್ ದ ಯೂಸ್. ಸೊ ಲುಕ್ ಅರೌಂಡ್ ತುಂಬಾ ಯೂಸ್ ಆಗೋದು. ಅಂದರೆ ಈಗ ನೆಕ್ಸ್ಟ್ ವರ್ಕ್ ಎಲ್ಲ ಮಾಡೋದು, ಅದು ಕ್ಯಾಮ್ರಾ ಪೊಸಿಷನ್. ಇದಾದ್ಮೇಲೆ ವಾಕ್ ಅಂತ ಇದೆ. ವಾಕ್ ನಾನು ಹೇಳ್ತೀನಿ ಏನಕ್ಕೆ ಮಾಡ್ತೀನಿ ಅಂತ. ಜಸ್ಟ್ ವಾಕ್ನ ನಾವು ಡೀಟೇಲಿಂಗ್ ತೋರ್ಸೋಕ್ಕೆ, ಇಲ್ಲ ಅಂದರೆ ನೆಕ್ಸ್ಟು ನಾವು ಒಂದು ಆ್ಯನಿಮೇಷನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಅಂದರೆ ಕ್ಲೈಂಟ್ಸಿಗೆ ತೋರ್ಸೋಕ್ಕೆ. ಸೊ ಅದಕ್ಕೆಲ್ಲ ಹಾಂ, ಬಿಲ್ಡಿಂಗ್ ಇನ್ಸೈಡ್ ಇಲ್ಲ ಔಟ್ಸೈಡ್ ಇಂದ ಇರ್ಬೋದು. ಸೊ ಆ ಥರ ತೋರ್ಸೋಕ್ಕೋಸ್ಕರ ನಾವು ಇದನ್ನು ಮಾಡ್ತೀವಿ. ಓಕೆ, ನೀವೀಗ ಕ್ಯಾಮ್ರಾ ಪೊಸಿಷನ್ ಎಲ್ಲ ಸೆಟ್ ಮಾಡಿದ್ದೀವಿ. ಓಕೆ, ಅದು ಆಯಿತು.
ಆಮೇಲೆ ಇನ್ನೊಂದು ಪಾಯಿಂಟ್ ಬಿಟ್ಟಿದೆ, ನಾನು ಇಲ್ಲಿ ಸೆಕ್ಷನ್ ಪ್ಲೇನ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಅಂದರೆ ಅದನ್ನು ನಾನು ಬಿಟ್ಟಿದ್ದೆ. ಸೊ ಇಲ್ಲಿ ಸೊ ಸೆಕ್ಷನ್ ಪ್ಲೇನ್ ಅಂತ ಒಂದು ಆಪ್ಷನ್. ಅಂದರೆ ಇವಾಗ ನಾನು ಒಂದು ಇಲ್ಲಿಂದ ನನಗೆ ಇಂಟೀರಿಯರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಸೊ ಈ ಫೇಸಿಂದ ಇರ್ಬೋದು, ಇಲ್ಲ ಯಾವ್ದಾದ್ರು ಫೇಸ್ ಇದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಸೆಕ್ಷನ್ ಕಟ್. ಇವಾಗ ಆಟೋಕ್ಯಾಡಲ್ಲಿ ಹೇಗೆ ಸೆಕ್ಷನ್ ಮಾಡ್ತಿರಲ್ಲ ಡ್ರಾಯಿಂಗ್ಸ್, ಸೊ ಅದೇ ಥರ ನನಗೆ ಸೆಕ್ಷನ್ ಪ್ಲೇನ್ ಅಂತ ಆಪ್ಷನ್. ಸೊ ಸೆಕ್ಷನ್ ಪ್ಲೇನ್ ಆಪ್ಷನ್ ತಗೊಂಡು ನಾನು ಸರ್ಫೇಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದು ಸೆಕ್ಷನ್ ಏನೋ ಒಂದು ನೇಮ್ ಕೇಳುತ್ತೆ. ಸೊ ಅದು ಜಸ್ಟ್ ಗಿವ್ XYZ ನೇಮ್ ಕೊಟ್ಟು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಏನಾಗುತ್ತೆ, ನನಗೆ ಅಲ್ಲಿ ಒಂದು ಸೆಕ್ಷನ್ ಕ್ರಿಯೇಟ್ ಆಗಿದೆ, ಅಂದರೆ ಒಂದು ಪ್ಲೇನ್ ಕ್ರಿಯೇಟ್ ಆಗಿದೆ. ಆ ಪ್ಲೇನ್ ನಾನು ಮೂವ್ ಮಾಡ್ತಿದ್ದೆ. ಅವಾಗ ಏನಾಗುತ್ತೆ, ನನಗೆ ಆ ವಾಲ್ ಕಟ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಸೆಕ್ಷನ್ ಅಂದರೆ ಏನಾಗುತ್ತೆ ಆ ಥರ ನನಗೆ ಅಲ್ಲಿ ಪ್ಲೇನ್ ಕಟ್ ಆಗುತ್ತೆ. ಇವಾಗ ಏನು ಮಾಡ್ತೀನಿ, ಇದ್ರ ಒಳಗಡೆ ಕ್ಯಾಮ್ರಾ ಪೊಸಿಷನ್ ಮಾಡ್ತೀನಿ. ಸೊ ಇಲ್ಲಿ ಪೊಸಿಷನ್ ಕ್ಯಾಮ್ರಾ ಅಂತ ಕೊಟ್ಬಿಟ್ಟು ಇಲ್ಲಿ ನಾನು ವರ್ಕ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಮತ್ತೆ ಏನಾದರೂ ಝೂಮ್ ಔಟ್ ಆಗಬೇಕು ಅಂದರೆ ಎಕ್ಸಾಕ್ಟ್ಲಿ ಸೆಕ್ಷನ್ ಕಟ್ ಆಗ್ತಾ ಬರುತ್ತೆ. ನಾನು ಬೇಕಾದ್ರೆ ಮತ್ತೆ ಈ ವಾಲ್ ಏನಾದರೂ ಕಟ್ ಮಾಡಬೇಕಂತ ಹೇಳಿದ್ರೆ ಸೊ ಹಾಗೆ ಇಲ್ಲೂ ಬೇಕಾದ್ರೆ ಒಂದು ಸೆಕ್ಷನ್ ಪ್ಲೇನ್ ಇಲ್ಲಿ ನನಗೆ ಸೆಕ್ಷನ್ ಪ್ಲೇನ್ ಹಾಗೆ ಯಾವುದು ನಿಮ್ಗೆ ಆಕ್ಟಿವ್ ಮಾಡ್ಕೋಬೇಕು. ಸೊ ಅದನ್ನು ಬೇಕಾದ್ರೆ ಕಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ಸೆಕ್ಷನ್ ಪ್ಲೇನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಏನಿಲ್ಲ ಅಂದರೆ ವರ್ಕ್ನ ಸಿಂಪಲ್ ಮಾಡ್ಕೊಡೋದಷ್ಟೇ. ಇವಾಗ ನನಗೆ ಇದ್ರ ಒಳಗಡೆ ನಾನು ಈವನ್ ನಾನು ಕ್ಯಾಮ್ರಾ ಪೊಸಿಷನ್ ಮಾಡಿದೆ ಅಂತಲೇ ಅಂದ್ಕೊಳ್ಳೋದಿಲ್ಲ. ಸೊ ಈಗ ನೀವೇ ಈ ಕ್ಯಾಮ್ರಾ ಪೊಸಿಷನ್ ಮಾಡ್ತೀವಿ, ಬಟ್ ಕಷ್ಟ ಆಗುತ್ತೆ ವರ್ಕ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಸೆಕ್ಷನ್ ಪ್ಲೇನ್ನ ಹಾಕ್ತಾರೆ. ಸೊ ಅದು ಒಂದು ಆಪ್ಷನ್. ಅಗೇನ್ ನೆಕ್ಸ್ಟ್ ನನಗೆ ವ್ಯೂ, ಇವಾಗ ನನಗೊಂದು 15x15 ಇಲ್ಲ 10x15 ರೂಮ್ ಇದೆ. ನನಗೆ ಕರೆಕ್ಟಾಗಿ ವ್ಯೂ ಕಾಣಿಸ್ತದೆ, ಅಂದರೆ ನೆಲ ಕಾಣಿಸಿದ್ರೆ ರೂಫ್ ಕಾಣಲ್ಲ, ರೂಫ್ ಕಾಣಿಸಿದ್ರೆ ಫ್ಲೋರ್ ಕಾಣಲ್ಲ. ಸೊ ಈ ಥರ ಇದು ಡಿಫಿಕಲ್ಟೀಸ್ ಫೇಸ್ ಮಾಡಿ ಅದಕ್ಕೆ ಒಂದು ಆಪ್ಷನ್ ಇದೆ ನಿಮಗೆ. ಸೊ ಫೀಲ್ಡ್ ಆಫ್ ವ್ಯೂ ಅಂತ ಹೇಳಿ 2025 ಡೈರೆಕ್ಟಾಗಿ ಇದೆ ಇದು. ಸೊ ಫೀಲ್ಡ್ ಆಫ್ ವ್ಯೂ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಿ, Z ಅಂತ ಕ್ಲಿಕ್ ಮಾಡಿ. ಸೊ Z ಅಂತ ತೊಗೊಂಡ್ರು ನಿಮಗೆ ಫೀಲ್ಡ್ ಆಫ್ ವ್ಯೂ ಅಂತ ನಿಮಗೆ. ಇದು ಏನಕ್ಕೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಹತ್ತಿರದಿಂದ ಕ್ಯಾಮ್ರಾ ತೊಗೊಂಡ್ರೆ ಸೊ ವೈಡ್ ಆ್ಯಂಗಲ್ ಶಾರ್ಟ್ಸ್ ತೊಗೊಳ್ತೀರ ಗೊತ್ತಾ. ಸೊ ಅಂದರೆ ಒಂದೇ ಇದರಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಳುತ್ತೆ. ಸೊ ಅದು ಅದೇ ಥರನೇ ಇದು ಫೀಲ್ಡ್ ಆಫ್ ವ್ಯೂ ಅಂತ. ಸೊ ಇಲ್ಲಿ ನಾನು ಬೇಕಂದರೆ ಈ ವ್ಯೂ ನೋಡಿ ಕರೆಕ್ಟಾಗಿ ನನಗೆ ಬರೀ ಇಷ್ಟ ಕಾಣ್ತಾ ಇದೆ. ನಾನು ಇವಾಗ Z ಅಂತ ಕ್ಲಿಕ್ ಮಾಡ್ತೀನಿ. ಫೀಲ್ಡ್ ಆಫ್ ವ್ಯೂನ ಅರೌಂಡ್ 45 ಡಿಗ್ರೀಸ್ ಅಂತ ಕೊಡ್ತೀನಿ. ಸೊ ನೋಡಿ ನಿಂತಿರೋ ಜಾಗದಲ್ಲೇ ಸ್ವಲ್ಪ ನನಗೆ ಆ್ಯಂಗಲ್ ಜಾಸ್ತಿ ಆಗ್ತದೆ. ಹಾಗೆ ಒಂದು 60 ಡಿಗ್ರೀಸ್ ಅಂತ ಕೊಡ್ತೀನಿ. ಸೊ ನೋಡಿ ಇನ್ನು ನನಗೆ ಆ್ಯಂಗಲ್ ಜಾಸ್ತಿ ಇದೆ. ನಾನು ಹಾಗೆ ಸೆಕ್ಷನಿಂದ ಹೊರಗೆ ಬರ್ತಾ ಇಲ್ಲ, ನಾನು ಕ್ಯಾಮ್ರಾ ಅಷ್ಟೇ ಇದಾಗ್ತಾ ಇದೆ. ಈಗ ರಿಕ್ ಅರೌಂಡ್ ಕೊಟ್ಟರೆ ನೋಡಿ ನಾನು ತುದಿಯೇ ಇಲ್ಲ ಅಷ್ಟೇ, ನನ್ನ ಪೊಸಿಷನ್ ಆಲ್ಮೋಸ್ಟ್ ಇಲ್ಲಿದೆ. ಬಟ್ ಅದೇ ಜಾಗದಿಂದಲೇ ನನಗೆ ಫೀಲ್ಡ್ ಆಫ್ ವ್ಯೂ ಜಾಸ್ತಿ ಆಗ್ತಾ ಬರುತ್ತೆ ಅಷ್ಟೇ. ಸೊ ಈಗ ಮತ್ತೆ Z ಅಂತ ಕ್ಲಿಕ್ ಮಾಡ್ತೀನಿ, ಅರೌಂಡ್ 90 ಡಿಗ್ರೀಸ್ ಅಂತ ಕೊಡ್ತೀನಿ. ಇನ್ನು ನನಗೆ ವಿಸಿಬಿಲಿಟಿ ಜಾಸ್ತಿ ಅಂತ ಬರುತ್ತೆ. ಸೊ ಈ ಥರ ಒಂದು ವಿಸಿಬಿಲಿಟಿನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ಫೀಲ್ಡ್ ಆಫ್ ವ್ಯೂ ಆಯಿತಾ. ಇದಕ್ಕೆ ನೀವು ಅಂದ್ಕೊಂಡು ಸೊ ನನಗೆ ವ್ಯೂ ಜಾಸ್ತಿ ಅಂತ ಬರುತ್ತೆ. ಅಗೇನ್ Z ಅಲ್ಲಿ ನಾನು ಯೂಶಲಿ ಅದು ಬೈ ಡಿಫಾಲ್ಟ್ 35 ಡಿಗ್ರೀಸ್ ಇದೆ. ಸೊ ಇಷ್ಟನ್ನು ನೋಡ್ಕೊಳ್ತೀರ. ಸರಿ, ಇವಾಗ ನಾನು ಫೀಲ್ಡ್ ಆಫ್ ವ್ಯೂನು ಸೆಟ್ ಮಾಡಿದೆ, ಪ್ರತಿಯೊಂದು ನನಗೆ ಸೆಟ್ ಆಯ್ತು ಅಂದರೆ ನನಗೆ ಓಕೆ ಅಪ್ಪ ಇಷ್ಟಲ್ಲಿ ವರ್ಕ್ ಮಾಡ್ಬೋದು ಅಂತ ಅನಿಸುತ್ತೆ. ಆಮೇಲೆ ಏನು ಮಾಡ್ತೀನಿ, ನಾನು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಸೊ ಇಲ್ಲೊಂದು ಸೀನ್ ಅಂತ ಆ್ಯಡ್ ಮಾಡಿದೆ ಗೊತ್ತಾ. ಈ ಥರ ನಾವು ಸೀನ್ಸ್ನ ಆ್ಯಡ್ ಮಾಡ್ತೀವಿ. ಅಂದರೆ ಈಗ ನೋಡಿ ಫಸ್ಟ್ ಈ ಥರ ಇದೆ, ಕರೆಕ್ಟಾಗಿ ಈ ಥರ ಒಂದು ಕರೆಕ್ಟಾಗಿ ವರ್ಕ್ ಮಾಡೋ ಥರ ಸೀನ್ನ ಕ್ಯಾಮ್ರಾನ ಸೆಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಸೊ ವ್ಯೂ ಹೋಗ್ತೀನಿ, ಆ್ಯನಿಮೇಷನ್ ಆ್ಯಡ್ ಸೀನ್ ಅಂತ ಇದೆ, ಅಂದರೆ ಆ್ಯನಿಮೇಷನ್ ಟೂಲಿಗೆ ಹೋಗ್ತೀನಿ. ಸೊ ವ್ಯೂ ಆ್ಯನಿಮೇಷನ್ ಅಲ್ಲಿ ಆ್ಯಡ್ ಸೀನ್. ಸೊ ಇಲ್ಲಿ ಆ್ಯಡ್ ಸೀನ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಇದೊಂದು ವಾರ್ನಿಂಗ್ ಥರ ಬರುತ್ತೆ, ಪರವಾಗಿಲ್ಲ. ಅಂದರೆ ಅದು ಫೀಲ್ಡ್ ಆಫ್ ವ್ಯೂ ಎಲ್ಲ ಜಾಸ್ತಿ ಸೆಟ್ ಮಾಡಿರಲ್ಲ. ಸೊ ಆ ಥರ ನಾನು ಇಲ್ಲಿ ಕ್ರಿಯೇಟ್ ಸೀನ್ ಅಂತ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಸೀನ್ 2 ನನಗೆ ಕ್ರಿಯೇಟ್ ಆಗಿದೆ. ಈಗ ನಾನು ಸೀನ್ 1 ತೊಗೊಂಡ್ರೆ ನೋಡಿ ನನ್ನ ಸೀನ್ ಈ ಥರ ಇತ್ತು ಮುಂಚೆ ಫಸ್ಟ್ ನಾನು ಕ್ರಿಯೇಟ್ ಮಾಡೋದು.
ನಾನು ನೆಕ್ಸ್ಟ್ ಸೀನ್ ಕ್ರಿಯೇಟ್ ಮಾಡಿದಾಗ ನನ್ನ ಫೀಲ್ಡ್ ಆಫ್ ವ್ಯೂ ಒಂದು ಸ್ವಲ್ಪ ಜಾಸ್ತಿನೂ ಆಯಿತು. ಇದೇ ಥರ ನಾವು ಆ್ಯನಿಮೇಷನ್ಸ್ನ ಕೊಡ್ತೀವಿ. ಸೊ ಈ ಥರ ಮಲ್ಟಿಪಲ್ ಸೀನ್ಸ್ ಕ್ರಿಯೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಇಂಪೋರ್ಟ್ ಮಾಡ್ತೀವಿ, ಅದಕ್ಕೆ ನೀವು ಥರ. ಸೊ ಫಸ್ಟು ಬಿಲ್ಡಿಂಗ್ ಪ್ಲ್ಯಾನ್ ಮಾಡೋಕ್ಕೆ ಇಷ್ಟು ಪ್ರೊಸೀಜರ್ ಮಾಡ್ಕೊಳ್ತೀವಿ. ನಾಟ್ ಓನ್ಲಿ ಬಿಲ್ಡಿಂಗ್ ಪ್ಲ್ಯಾನ್, ಈವನ್ ಬೆಡ್ರೂಮ್ ಪ್ಲ್ಯಾನ್ ಇರ್ಬೋದು, ಕಿಚನ್ ಇರ್ಬೋದು, ಹಾಲ್ ಡಿಸೈನ್. ನೆಕ್ಸ್ಟ್ ಅಗೇನ್ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ನೀವು ಏನಾದ್ರು ಕಲಿತೀವಿ ಅಂದರೆ, ಸೊ ಇಲ್ಲಿ ಅಗೇನ್ ಕ್ಯಾಮ್ರಾಗೆ ಹೋದರೆ ಇಲ್ಲಿ ಪ್ಯಾರಲಲ್ ಪ್ರೊಜೆಕ್ಷನ್, ಪರ್ಸ್ಪೆಕ್ಟಿವ್, 2 ಪಾಯಿಂಟ್ ಪರ್ಸ್ಪೆಕ್ಟಿವ್ ಅಂತ ಇದೆ. ಸೊ ನಾವಿವಾಗ ಯಾವ ಥರ ಇದೆ ಅಂದರೆ ಪರ್ಸ್ಪೆಕ್ಟಿವ್ ವ್ಯೂ ಅಲ್ಲಿ ಇದೆ. ಸೊ ನನಗೆ ಎಕ್ಸಾಕ್ಟಾಗಿ ಪ್ಯಾರಲಲ್ ಆಗಿರಬೇಕು ನನ್ನ ವ್ಯೂ ಅಂತ ಹೇಳಿದ್ರೆ, ಸೊ ಅಂದರೆ ಇಲ್ಲಿ ನೋಡಿ ಈ ಲೈನ್ಸ್ ಇದೆಯಲ್ಲ ಸ್ವಲ್ಪ ಶಾರ್ಪ್ ಲೈನ್ ಅಂದರೆ ಸ್ವಲ್ಪ ಬೆಂಡ್ ಇದೆ, ಕ್ರಾಸ್ ಇದೆ. ಇದನ್ನೇನು ಮಾಡ್ತೀನಿ ನಾನು 2 ಪಾಯಿಂಟ್ ಪರ್ಸ್ಪೆಕ್ಟಿವ್ಗೆ ಮಾಡ್ಕೊಳ್ತೀನಿ. ಸೊ ನೋಡಿ ಇವಾಗ ಎಕ್ಸಾಕ್ಟ್ ಸ್ಟ್ರೇಟ್ ಲೈನ್ ಬರ್ತಿಲ್ಲ ಅಂದರೆ ಎಕ್ಸಾಕ್ಟ್ಲಿ ಪ್ಯಾರಲಲ್ ಆಗಿ ಇರುತ್ತೆ ನನ್ನ ಪ್ರೊಜೆಕ್ಷನ್. ಸೊ ಈ ಥರ ನಾನು ಕರೆಕ್ಟಾಗಿ ಸೆಟ್ ಮಾಡ್ತೀನಿ. ಹಾಗೆ ನನಗೆ ಇಲ್ಲಿ ವ್ಯೂ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಝೂಮು ಮತ್ತು ಝೂಮ್ ಎಕ್ಸ್ಟೆಂಡ್ ಅಂತೆಲ್ಲ ಇದೆ. ಸೊ ಝೂಮ್ ಇನ್ ಬೇಕಂದರೆ ಝೂಮ್ ಇನ್, ಇಲ್ಲ ಝೂಮ್ ಔಟ್ ಬೇಕಂದರೆ ಝೂಮ್ ಔಟ್ ಮಾಡ್ಕೊಳ್ತೀವಿ. ಸೊ ಈ ಥರ ನಾನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತೀನಿ. ಹೀಗೆ ಸೆಟ್ ಮಾಡಿ ಇನ್ಮೇಲಿಂದ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಬೇಕಾದ್ರೆ ಏನಾದರೂ ವಾಲಲ್ಲಿ ಏನಾದರೂ ವರ್ಕ್ ಮಾಡೋದಾಗ್ಬೋದು. ಸೊ ಈಗ ಅಂದರೆ ಇಲ್ಲಿ ವಿಂಡೋ ಮೇಲೆ ವರ್ಕ್ ಮಾಡೋದಾಗ್ಬೋದು. ಸೊ ಇಲ್ಲಿ ನೋಡಿ ವಿಂಡೋ ನಾನು ಸ್ಪೇಸ್ ಕೊಟ್ಟೆ. ಸೊ ಅದೇ ಥರ ಬೆಡ್ ಇರೋಕ್ಕೆ ಇರ್ಬೋದು. ಸೊ ಇಲ್ಲ ಹಿಂದ್ಗಡೆ ನಾನು ಸೊ ಒಳಗಡೆ ಗ್ರೂವ್ಸ್ ಏನಾದರೂ ಕ್ರಿಯೇಟ್ ಮಾಡೋಕ್ಕೆ, ಸೊ ಅದನ್ನೆಲ್ಲ ಮಾಡ್ತಾ ಹೋಗೋದು ಒಂದು ಬಿಲ್ಡಿಂಗ್ ಒಂದು ಇದನ್ನು ತೊಗೊಂಡು. ಸೊ ಬಟ್ ಇಷ್ಟು ಸೆಟ್ಟಿಂಗ್ಸ್ನ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿವರೆಗೂ ಗೊತ್ತಾಗಿದ್ದರೆ ಡಿಸೈನ್ ಮಾಡ್ತಾ ಸ್ಟಾರ್ಟ್ ಮಾಡ್ತೀವಿ. ಸೊ 15 ಫೀಟ್ 12 ಫೀಟ್ ಮಾಡ್ಕೊಂಡಿದ್ದೀವಿ. ನಾನು ಈ ಥರ 3 ಕಾರ್ನರ್ ಡ್ರಾಯಿಂಗ್ಸ್ ಹಾಕ್ಬಿಟ್ಟು ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸೊ ನಾವು ಈಗ ಕಿಚನ್ ಏನಾದರೂ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಸೊ ಇಲ್ಲಿ ಸೊ ಇದನ್ನು ನಾವು ಕಾರ್ನರ್ ಡ್ರಾಯಿಂಗ್ ಅಂತ ಹೇಳ್ತೀವಿ. ಸೊ ಅಂದರೆ ಈ ಥರನೂ ಡ್ರಾಯಿಂಗ್ ಮಾಡ್ತಾ ಹೋಗ್ಬೋದು. ಆಮೇಲೆ ಬೇಕಾದ್ರೆ ವಾರ್ಡ್ರೇಜ್ ಅಂತ ಹೋಗ್ಬೋದು. ಸೊ ಈ ಥರ ಯಾವ ಥರ ಬೇಕಾದರೂ ಯೂಸ್ ಮಾಡ್ತಾವೆ. ಅಂದರೆ ಪರ್ಟಿಕ್ಯುಲರ್ ಅದೊಂದೇ ಸೆಕ್ಷನ್ನ ತೋರ್ಸೋಕ್ಕೆ ಹೇಳೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸರ್ ಇವಾಗ ಫಸ್ಟ್ ವಿಂಡೋ ಇಂದ ಸ್ಟಾರ್ಟ್ ಮಾಡಿದ್ರೆ ಸರಿ ಫಸ್ಟ್ ಕ್ಯಾಮ್ರಾ ಪೊಸಿಷನ್ ಸೊ ಇಲ್ಲಿ ಐ ಹೈಟ್ 5 feet 6 inches ಅಂತ ಇದೆ. ಸೊ ಇದನ್ನೇನಾದರೂ ಹಾಗೆ ನಾನು 15 feet ಅಂತ ಮಾಡಿದ್ರೆ ಸೊ ಸೆಕ್ಷನಿಂದ ಹೊರಗಡೆ ಸೊ ಈ ಥರ ಸೊ ಅದನ್ನು ನಾವು 6 feet ಮಾಡಿಕೊಂಡು ಫೀಟ್ ಆಫ್ ಸೊ ನನಗೆ ಆ್ಯಡ್ಸಿಂಗ್ ಅಂತ ಮಾಡಿದ್ದೀನಿ. ಸೊ ಈ ಪೊಸಿಷನಿಂದ ಫಸ್ಟು ವಿಂಡೋ ರೌಂಡ್ ಇಲ್ಲ ಅಂದರೆ ಫಸ್ಟ್ ಇದರಿಂದನೇ ಹೋಗೋದು ಸ್ಕರ್ಟಿಂಗ್. ಸೊ ಸ್ಕರ್ಟಿಂಗಿಗೆ ಅದು ಇಂಟೇಕ್ ಮೆಷರ್ ಕೊಡಿ. ಇಲ್ಲಿಂದ ರೆಕ್ಟ್ಯಾಂಗಲ್ ಮಾಡಬೇಕು ಫೀಲ್ಡ್ ನನಗೆ ಕಟ್ ಆಗ್ತಿದೆ. ಸೊ ಅದಕ್ಕೆ ಏನು ಮಾಡ್ತೀವಿ ಹಾಗೆ ಲುಕ್ ಅರೌಂಡ್ ಕೊಡೋದಿಲ್ಲ. ಸೊ ಲುಕ್ ಅರೌಂಡ್ ಕೊಡೋದು ಈ ಥರ ಇದು ಹಾಗೆ ರೆಕ್ಟ್ಯಾಂಗಲ್ನ ಸ್ಟಾರ್ಟ್ ಮಾಡಿ ಅಂದರೆ ಅದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನನಗೆ ವಿಂಡೋ ಇದೆ. ಫೋರ್ ಇರ್ಬೋದು. ಬಟ್ ಆ ಕಡೆಯಿಂದ 4 feet ಅಂತ ತಗೋಬೋದು. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 1.5 to 2 feet ತಗೋಬೋದು. ಸೊ ಇಲ್ಲಿ ವಿಂಡೋ ಓಪನ್ ಮಾಡೋಕ್ಕೆ ಫಸ್ಟ್ ಆ ಗ್ರೂಪ್ನ ಓಪನ್ ಮಾಡಿ. ಸೊ ಆ ಗ್ರೂಪ್ನ ಓಪನ್ ಮಾಡ್ತೀವಿ. ಬೇಕಾದರೆ ಟೇಪ್ ಮೆಷರಲ್ಲಿ ಮಾರ್ಕಿಂಗ್ ಮಾಡ್ತೀವಿ. ಸೊ ಇಲ್ಲೆಲ್ಲ ಇಲ್ಲಿ ಸೊ ಇಲ್ಲಿಂದ 6.5 So
ನೆಕ್ಸ್ಟ್ ಪಿ ಒ ಪಿ ಮಾಡಿ ಡಿಸೈನ್ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಹಾಗೆ ಇದನ್ನೇನು ಆಚೆಗಡೆ ಮೂವ್ ಮಾಡೋಲ್ಲ, ಸೊ ನಿಂತಿರೋ ಅದೇ ಜಾಗದಲ್ಲೇ ವರ್ಕ್ ಮಾಡ್ತಾ ಹೋಗ್ತೀವಿ. ನೋಡಿ ನಾನು C3 ಬರೋದಕ್ಕೂ ನಾನು ಅಗೇನ್ ರೂಫು ಇದಾಯಿತು ಗೊತ್ತಾ, ಮತ್ತೆ ಹೈಡ್ ಆಯಿತು. ಸೊ ಏನಕ್ಕೆ ಅಂತ ಗೊತ್ತಿದೆ. ಹೌದು. ಸೊ C3ಯಲ್ಲಿ ಯಾವ ಥರ ರೂಫ್ ಕ್ರಿಯೇಟ್ ಆಗಿತ್ತೋ ಇಲ್ಲ, ಅಂದರೆ ಹೈಡ್ ಆಗಿತ್ತೋ ಇಲ್ಲ, ಅವಾಗ ಏನೇನು ಪ್ರಾಪರ್ಟೀಸ್ ಇತ್ತು. ಸೊ C3 ಬಂದರೆ ಕರೆಕ್ಟಾಗಿ ಅದೇ ಪ್ರಾಪರ್ಟೀಸೇ ಬರೋದು. ಫಾರ್ ಎಕ್ಸಾಂಪಲ್ ಮತ್ತೆ ನಾನು ಇಲ್ಲಿ ನನಗೆ ರೂಫ್ ಬರಬೇಕಾಗಿ C3ಯಲ್ಲಿ ರೂಫ್ ಬರಬೇಕಾದ್ರೆ, ಸೊ ಹಾಗೆ ಇಲ್ಲಿ ಬೇಕಾದರೆ ಅನ್ಹೈಡ್ ಮಾಡ್ತೀವಿ. ಸೊ ಇವಾಗ ಮತ್ತೆ ಹಾಗೆ ಗೋ ಟು ದಿ ಆ್ಯನಿಮೇಷನ್, ಈ ಅಪ್ಡೇಟ್ ಸೀನ್ ಅಂತ ಇದೆ. ಸೊ ಈ ಅಪ್ಡೇಟ್ ಸೀನ್ ಅಂತ ಮಾಡಿ. ಸೊ ಅವಾಗ ಏನಾಗುತ್ತೆ, ಸೀನ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಬರುತ್ತೆ. ಅಲ್ಲಿ ಏನೇ ಮಾಡಿದ್ರು ಸೀನ್ಸ್ ಅಪ್ಡೇಟ್ ಆಗುತ್ತೆ. ಸೊ ವಿಂಡೋ ಕ್ಲೋಸ್ ಮಾಡಿ. again curtains ಎಲ್ಲ ತಗೊಂಡು ಪ್ಲೇಸ್ ಮಾಡ್ತೀವಿ.
ಅದ್ರ ಸ್ಟೋರೇಜ್ ಏನು ವಾರಕ್ಕೆ ಒಂದ್ಸರಿ ಏನು ಲ್ಯಾಪ್ಟಾಪಲ್ಲಿ ಆಗ್ತದೆ ಸರ್. ಇದೆ ಸರ್ ಸ್ಟೋರೇಜ್ ಇನ್ನೂ ಜಾಬಿಗೆ ಹೋದ್ರೂ ಇದಕ್ಕೆ ಕುಂದ್ರಾಗ. ಸೊ ಇವಾಗ ಈ ಥರ ಕಾಂಪೋನೆಂಟ್ ಬರುತ್ತಲ್ಲ ಇದು ಇಷ್ಟಕ್ಕೆ ಸ್ಟಿಕ್ ಆಗ್ತದೆ. ಇನ್ ಕೇಸ್ ಏನಾದರೂ ಮಾಡಿಫೈ ಮಾಡಬೇಕಂದ್ರೆ ಗ್ರೂಪ್ ಒಳಗೆ ಎಂಟರ್ ಹಾಂ, ಇಲ್ಲಾಂದರೆ ಗ್ರೂಪ್ ಒಳಗೆ ಎಂಟರ್ ಮಾಡಿನೇ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಬೇಡ ಅಂದರೆ ಅದನ್ನು ಡಿಲೀಟ್ ಮಾಡ್ಬೋದು, ಆ ಕರ್ಟನ್ಸ್ ಅಷ್ಟೇ ಇರ್ಬೋದು. ಸೊ ಇಲ್ಲಾಂದರೆ ಬರೀ ಟಾಪ್ ಅಷ್ಟೇ ಬೇಕಂತ ಹೇಳಿದ್ರೆ ಅದನ್ನು ಮಾತ್ರ ಬೇಕಾದ್ರೆ ಸಪ್ರೇಟ್. ಸೊ ಇಲ್ಲಾಂದರೆ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ತೊಗೊಳ್ಳಿ. ಸಪ್ರೇಟೇ ಸಿಗುತ್ತೆ. ಸರ್ ಗೂಗಲ್ ಲಿಂಕ್ ತಂದು ಹಾಕ್ತೀರಿ ನೋಡ್ರಿ, ಗೂಗಲ್ ಲಿಂಕ್ ಇಮೇಜ್ ತಂದು ಹಾಕ್ತೀರಿ ನೋಡಿ ಸರ್. ಈ ಥರ ಕಾಟನ್ ಇದೆ ಗೂಗಲ್ ಇಮೇಜ್ ಇರ್ತಲ್ಲ ಸರ್, ಅದನ್ನೇ ಹಾಕೋಣ. ಹಾಂ ಸರ್, ಅದು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಸರ್ ಗೂಗಲ್ ಇಂದ ತರೋಣ. 3D ವೇರ್ಹೌಸ್ ನಿಮ್ಗೆ ಗೂಗಲ್ ಲಿಂಕ್ ತರೋಣ. ಗೂಗಲ್ ಇಂದ ಹಾಂ, ಓಕೆ, ಬೇರೆ ವೆಬ್ಸೈಟ್ ಇಂದ ತರೋಣ ಅಂತ ಅಂದರೆ ನಾನು ಅನ್ಕೊಂಡೆ ಬರೀ ಇಮೇಜ್ ಹಾಕಕ್ಕಾಗಲ್ಲ. ಇಮೇಜ್ ಹಾಕಕ್ಕೆ ಸರ್ ಇಮೇಜ್ ಅಂದರೆ ಇಮೇಜ್ ಅಂದರೆ ಇವಾಗ ನಾನು ಅದು ಹಾಕಿ 3D ಕನ್ವರ್ಟ್ ಮಾಡ್ಕೊಂಡು ಅಂದರೆ ನಾನು ಯಾವ ಥರ ಹೇಳಿದ್ದೀನಿ ನನಗೆ ನೆನಪಾಗ್ತಾ ಇಲ್ಲ. ಆದರೆ ಈಗ ನಾನು ಗೂಗಲಲ್ಲಿ ಯಾವ ಥರ ಹೇಳಿದೆ ಹೇಳ್ತೀನಿ ಸರ್. ಅಂದರೆ ಗೂಗಲಲ್ಲಿ ಅಂದರೆ ಬೇರೆ ನಿಮಗೆ ಇದಿದೆ 3D ಇವಾಗ 3D ವೇರ್ಹೌಸ್ ಲಿಂಕ್ ಅಂದ್ರೆ ಎಲ್ಲ ಸಪ್ರೇಟ್ ಮಾಡ್ಕೊತೀವಿ ಸರ್. ಬಟ್ ಗೂಗಲ್ ಲಿಂಕ್ ತಂದು ಅದಕ್ಕೆ ರೊಟೇಟ್ ಮಾಡಿ ತಂದು ಕುಳಿಸೋದು ಆಗೋದಿಲ್ಲ ಸರ್. ಗೂಗಲಿನ ಅಂದರೆ 3D ಆರ್ಚಿವು ಇಲ್ಲಾಂದರೆ ಫ್ರೀ 3D ಟಾಪ್ ಈ ಥರ ವೆಬ್ಸೈಟ್ಗಳಿವೆ. ಸೊ ಈ ವೆಬ್ಸೈಟ್ 3D ವೇರ್ಹೌಸ್ ಥರನೇ ಇದೆ, ಎಲ್ಲ ಸಿಮಿಲರ್. ಸೊ ಇದರಲ್ಲೂ ನಿಮಗೆ ಎಲ್ಲ ಥರನೂ 3D ಆಬ್ಜೆಕ್ಟ್ ಸಿಗುತ್ತೆ. ಇಲ್ಲ ನೀವೇ ಓನಾಗಿ ನಿಮ್ಗೆ 3ds Max ಬರುತ್ತೆ ಅಂದರೆ 3ds Maxಲ್ಲಿ ಮಾಡ್ಕೊಳ್ತೀವಿ. ಸೊ 3ds Max ಮಾಡೆಲ್ನ ಈಗ ಇಂಪೋರ್ಟ್ ಮಾಡಿ. ಸೊ ಆ ಥರ. ಸೊ ಈ 3D.io ಅಂತ ಇದೆಯಲ್ಲ, ಈ ಬೆಟ್ ಮಾಡಿದೆ ಅಂದರೆ ಇದೆಲ್ಲ 3D ಮಾಡಲ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕರ್ಟನ್ ಬೇಕಲ್ಲ, ಸೊ ನೋಡಿ ಈ ಥರ ಕರ್ಟನ್ಸ್ ಇದೆ ಆಯಿತಾ. ಸೊ ಇದರಲ್ಲಿ ನಾನು ಯಾವುದಾದ್ರು ಡೌನ್ಲೋಡ್ ಮಾಡ್ತೀನಿ. ಓಕೆ, ಈ ಫೈಲ್ ಸ್ವಲ್ಪ ದೊಡ್ಡ ಇರುತ್ತೆ. ಇಲ್ಲಿ ಮ್ಯಾಕ್ಸ್ ಫೈಲ್ ಇದೆ. ಸೊ 3ds Max ಫೈಲು ಓಕೆ, ಇದು ಹೇಳ್ತೀನಿ ತಗೊಳ್ಳಿ. ನಾನು ಇನ್ನೂ ಡ್ರೈವನ್ನ ಮತ್ತು ಓಪನ್ ಮಾಡ್ತಾ ಇದು ಮಾಡೋಣ. ಬಟ್ ಈ ಥರ ಅಪ್ಲೈ ಮಾಡ್ಬೋದು. ನಾನು ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅದೊಂದು ಎರಡು ಡೌನ್ಲೋಡ್ ಮಾಡ್ಕೊಳ್ತೀನಿ, ಇದನ್ನೇ ಡೌನ್ಲೋಡ್ ಮಾಡಿಟ್ಟಿರ್ತೀನಿ. ಇದನ್ನು ಈ ಥರ ತುಂಬ ವೆಬ್ಸೈಟ್ಸ್ ಇದ್ದಾವೆ. ಸೊ ಆ ಥರ ವೆಬ್ಸೈಟಲ್ಲಿ ಇದು ಮಾಡ್ತಾ ಹೋಗ್ಬೋದು. ಯಾಕಂದರೆ PDF 3ds Max ಫೈಲೇ ಆಗಬೇಕು. ಸೊ ಇದು ಇಂಪೋರ್ಟ್ ಮಾಡಬೇಕಾದ್ರೆ ಸೊ ನೋಡಿ ಇಷ್ಟು ಫೈಲ್ಸ್ನಲ್ಲಿ ಯಾವುದಾದ್ರೂ ಒಂದು ಫೈಲ್ ಆಗಬೇಕು. ಸೊ ಅಂದರೆ ಇಲ್ಲಿ 3ds ಫೈಲೂ ಆಗುತ್ತೆ. ಸೊ 3ds ನೋಡೋಣ, ಅದನ್ನು ಅಪ್ಲೈ ಮಾಡೋದು.
ಬೆಡ್ಡು ಎಲ್ಲ 3D ವೇರೌಸಿಂದ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಇಫ್ ಎಟ್ ಆಲ್ ಕ್ರಿಯೇಟ್ ಮಾಡಬೇಕಂದ್ರೂ ಮಾಡ್ತಾ ಹೋಗ್ಬೋದು. ಸೊ ಏನಾದರೂ ಇಲ್ಲಿ ಕ್ರಿಯೇಟ್ ಮಾಡ್ತೀವಿ ಅಂದರೆ ಅದೇ ಡೈಮೆನ್ಷನ್ಸ್ ಹಾಕ್ತೀವಿ. ಸೊ ಅರೌಂಡ್ 6 ಫೀಟ್ಗೆ 8 ಫೀಟ್ ಅಂತ ಏನಾದ್ರು ತೊಗೊಂಡು ಅಂದರೆ ಕಸ್ಟಮೈಸ್ ಬೆಡ್ ಏನಾದರೂ ಮಾಡ್ಕೊಳ್ತೀವಿ ಅಂದರೆ ಹಾಗೆ ಆ ಬೆಡ್ ಎಲ್ಲ ಸ್ವಲ್ಪ ಲೆಂತಿಯಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಅಂತ ಅದೇನು ಗೊತ್ತಾಯ್ತಾ? ಸೊ ಅಂದರೆ ಫೀಲ್ಡ್ ಆಫ್ ವ್ಯೂಯಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ನಿಮಗೆ ಫುಲ್ ಒಂಥರ ಎನ್ಲಾರ್ಜ್ ಆಗಿ ಕಾಣುತ್ತೆ. ಯಾವುದೇ ವ್ಯೂಯಿಂದ ತೊಗೊಂಡ್ರೂ ಸ್ವಲ್ಪ ಉದ್ದ ಆಗಿರ್ಬೋದು, ಅಗಲ ಆ ಥರ ಕಾಣ್ತಾ ಇದೆ. ಸೊ ತಲೆ ಕೆಡಿಸ್ಕೊಳ್ಳಿ, ಇವನ್ ಅಂದರೆ ಡೈಮೆನ್ಷನ್ಸ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಸೊ ಆ ಡೈಮೆನ್ಷನ್ಸ್ ಕರೆಕ್ಟ್ ಇದೆ. ಸೊ ಇಲ್ಲಿ ಬೇಕಾ ಅದೇ ವರ್ಕ್ ಮಾಡ್ತಾ ಬಟ್ ಇಷ್ಟು ಪಾತ್ರೆ ಏನು ತೋರಿಸಿದೆ ಏನಿಲ್ಲ, ಜಸ್ಟ್ ಅದರ ಫೀಲ್ಡ್ ಆಫ್ ವ್ಯೂ ಸ್ವಲ್ಪ ಇಷ್ಟಾದರೆ ಬೇಕಾದ್ರೆ ಅದೇ ನೆಕ್ಸ್ಟ್ ಕ್ಲಾಸಲ್ಲಿ ಇಮೇಜ್ ಇದ್ರೆ ಈ ಇಮೇಜ್